ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಚಿತ್ರದುರ್ಗದಲ್ಲಿ ಒಂದು ಕಾಲದಲ್ಲಿ ಕಂಪ್ನಿ ನಾಟಕಗಳು ಬಂದು ತಿಂಗಳಗಟ್ಟಲೆ ಕ್ಯಾಂಪ್ ಆಗ್ತಾ ಇದ್ವಿ. ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು, ಪಂಡ್ರಿಬಾಯಿ, ಮಾಸ್ಟರ್ ಹಿರಣ್ಯ, ಹೀಗೆ ಹಲವಾರು ದಿಗ್ಗಜ ಕಲಾವಿದರು ಇಲ್ಲಿ ಬಂದು ಕ್ಯಾಂಪ್ಗಳಲ್ಲಿ ಅಭಿನಯಿಸ್ತಾ ಇದ್ರು. ಇಂದು ಅದು ನೆನಪು ಮಾತ್ರ. ಚಿತ್ರದುರ್ಗದಲ್ಲಿ ಕಂಪ್ನಿ ನಾಟಕ ಅಥವಾ ವೃತ್ತಿ ರಂಗಭೂಮಿ ನಾಟಕಗಳಿಂದ ನೆನಪಿಗೆ ಬರುವುದು ಶ್ರೀ ಕುಮಾರೇಶ್ವರ ನಾಟಕ ಸಂಘ. ಈ ಸಂಘದ ಹಿಂದೆ ಒಬ್ಬ ವ್ಯಕ್ತಿ ಎಷ್ಟು ತಮ್ಮ ಕಲಾ ಸೇವೆ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ನೋಡೋಣ. ಅವರ ಹೆಸರೇ ಬಿ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಸುಮಾರು 60 ವರ್ಷಗಳಿಂದ ನಟರಾಗಿ, ನಿರ್ದೇಶಕರಾಗಿ, ಸಂಘಟಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿದ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ರಾಜ್ಯಾದ್ಯಂತ ನೂರಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿದೆ. ಬಸ್ ಕಂಡಕ್ಟರ್, ಮುದುಕನ ಮದುವೆ, ಶ್ರೀ ತಿಪ್ಪೇರುದ್ರ ಮಹಾತ್ಮೆ, ಇನ್ನು ಮುಂತಾದ ನಾಟಕಗಳು ಮನೆ ಮಾತಾಗಿದ್ವು. ಬನ್ನಿ ಅವ್ರ ಜೀವನದ ಅನುಭವಗಳನ್ನ ಅವ್ರ ಮಾತಲ್ಲೇ ಕೇಳೋಣ. ನಮಸ್ತೆ. ನನ್ನ ಹೆಸರು ಬಿ ಕುಮಾರಸ್ವಾಮಿ. ತಂದೆ ಹೆಸರು ಬೋರಪ್ಪ, ತಾಯಿ ಹನುಮವ್ವ. ನಾನು ಹುಟ್ಟಿದ್ದು ಮಠದ ಕಡುಗೊರಟ್ಟಿಯ ಗ್ರಾಮದಲ್ಲಿ. ನಾನು 2ನೇ ತರಗತಿ ಓದುತ್ತಿದ್ದೆ. ನನಗೆ ವಿದ್ಯಾಭ್ಯಾಸ ಅಂಟಲಿಲ್ಲ. 3ನೇ ತರಗತಿ ಫೇಲ್ ಆದೆ. ಸ್ಕೂಲೇ ಬಿಟ್ಬಿಟ್ಟೆ. ಅಲ್ಲಿ ಇಲ್ಲಿ ತಿರ್ಕೊಂಡಿದ್ದಾಗ ಹರನಾಂಶ ಅವತಾರವೇ ನರರೂಪದಲ್ಲಿ ಬೆಳಗಿಳಿದಂಥ ಶ್ರೀ ಗುರು ಜಗದ್ಗುರು ಜಯದೇವ ಸ್ವಾಮಿಗಳು ಹೋಗಿ ಪಾದ ಬಿಟ್ಟು ನಮಸ್ಕಾರ ಮಾಡಿದೆ. ಏನಾಗಬೇಕು ಅಂತಿದೀಯ ನೀನು ಅಂತ. ಅವ್ರಾಗಿ ನಾನು ಒಬ್ಬ ಕಲಾವಿದನಾಗಬೇಕು ಅಂತ ಇದ್ದೀನಿ ಬುದ್ಧಿ ಅಂದಾಗ, ಕಲಾವಿದನಾಗಿ ಕರ್ನಾಟಕದಂತೆ ಕಲಾ ಸೇವೆ ಸೇರಿಕೊಂಡು ಹೋಗುತ್ತಾ ಆಶೀರ್ವಾದ ಮಾಡಿದರು ಜಯದೇವ ಸ್ವಾಮಿಗಳು. ಅಲ್ಲಿಂದ ನಾನು ಹವ್ಯಾಸಿ ಕಲಾವಿದನಾಗಿ ಆಡ್ತಿದ್ದಾಗ ಸಿನಿಮಾಗೆ ಸೇರ್ಬೇಕು ಅಂತ ಹೇಳಿ ಹೋದೆ. ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಹೇಗೆ ಬರೋದು ಅಂತ ಹೇಳಿದಾಗ ಓಂಕಾರೇಶ್ವರ ನಾಟಕ ಸಂಘ ರಾಣೆಬೆನ್ನೂರು ಮಾಲೀಕರು ಬಿ ಓಬಳೇಶ್ವರು, ಅವರು ಗುಲ್ಬರ್ಗದಿಂದ ದಾವಣಗೆರೆ ಬಂದಿತ್ತು ಕ್ಯಾಂಪು. ಒಳ್ಳೆ ಕಲಾವಿದರು. ಅವರು ಹುಟ್ಟೂರು ಬಿದಿರಕೆರೆ. ಅವ್ರಿಗೂ ಬಿದಿರಕೆರೆಗೆ ನಮ್ಮ ನೆಂಟರೆಲ್ಲ ಹೋಗ್ಬಿಟ್ಟು ಸುಧಾಮಣಿಯನ್ನು ಅವ್ರ ತಂಗಿನ ನೋಡ್ಕೊಂಡು ಬಂದು ಆ ಹುಡುಗಿ ಮದುವೆ ಆಗ್ಬಿಡೋದು, ಕಲಾವಿದನಾಗಿಬಿಡೋದು ಅಂತ ಎಲ್ಲ ತಲೆ ಕೆಡಿಸಿದ್ರು. ಅಲ್ಲಿಂದ ನಾನು ತುಮಕೂರು ಬಂತವರು. ತುಮಕೂರಿಗೆ ಬಂದಾಗ ಅಲ್ಲಿ ನೋಡಿದೆ, ಒಪ್ಪಲಿಲ್ಲ ಆ ಹುಡುಗಿನ. ನಾನು ಇಟ್ಟಿದ್ಲು. ಬೇಡ, ಸಿನಿಮಾ ಆರ್ಟಿಸ್ಟು ಬೇಡ, ಏನು ಬೇಡ ಅಂತ ಮೈಸೂರಿಗೆ ಹೋದಾಗ ಅವರು ಅರಸೀಕೆರೆ ಕ್ಯಾಂಪ್ ಬಂತು. ಅರಸೀಕೆರೆ ಕ್ಯಾಂಪ್ ಬಂದಾಗ ಅಲ್ಲೆಲ್ಲ ಮುಖ್ಯಸ್ಥರೆಲ್ಲ ಸೇರ್ಕೊಂಡು ಓಬಳೇಶ್ವರ್ ನಿಮ್ಮ ತಂಗಿ ಮದುವೆನೇ ಮಾಡಿಲ್ಲ ಅಲ್ಲಿ ಅಂದಾಗ, ಇಲ್ಲ ಯಾವ ವರ ಬಂದಿಲ್ಲ ಅಂದರೆ ಒಂದೇ ಒಂದು ವರ ಬಂದಿತ್ತು, ಆದರೆ ನೋಡ್ಕೊಂಡು ಹೋದ್ರೆ ಮತ್ತೆ ಬರಲೇ ಇಲ್ಲ. ಎಲ್ಲಿದ್ದಾರೆ? ಮೈಸೂರು ನಿನ್ನೆಲ್ಲ ಇದ್ದಾರೆ. ಹೆಸರು ಕುಮಾರಸ್ವಾಮಿ ಅಂತ. ಆ ಜೀಪ್ ತಗೊಂಡು ಸರ್ಕಾರಿ ಇನ್ಸ್ಪೆಕ್ಟರ್ ಅಲ್ಲಿ ಬಂದು ನನ್ನ ಜೀಪ್ನಾಗ ಹಾಕ್ಕೊಂಡ್ಬಂದು ಅರಸೀಕೆರೆ ಕಲಾವಿದರುಗಳೆಲ್ಲ, ನಾವು ಮಾಸ್ಟರ್ ಹಿರಣ್ಣನಿಗೆ ಉಚಿತವಾಗಿ ಮದುವೆ ಮಾಡಿದ್ದು ನಾವೇನೇ, ಈಗ 2ನೇ ಮದುವೆ ನಿಂದೆ ಮಾಡ್ತೀವಿ ಅಂತೇಳಿ ಎಲ್ಲರೂ ಸೇರ್ಕೊಂಡು ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ಮದುವೆ ಮಾಡಿದರು. ಮದುವೆ ಮಾಡಿ ಕಳಿಸಿ ಜೋಡೆತ್ತಾಗಿ ಕಲಾ ಸೇವೆ ಮಾಡ್ಕೊಂಡು ಹೋಗ್ರಿ ಅಂತ. ಆಗ ನಾವು ಹಳ್ಳಿಯಲ್ಲೆಲ್ಲ ಇಬ್ಬರು ಕಲಾ ಸೇವೆ ಸುಮಾರು 2-3 ವರ್ಷ. ಮದುವೆ ಆದಮೇಲೆ ನಾನು ಕಲಾವಿದನಾಗಲೇಬೇಕು ಅಂತ ಹಠಕ್ಕೆ ಬಿದ್ದು ನನ್ನ ಹೆಂಡತಿ ನಾನು ಇಬ್ಬರು ಸೇರ್ಕೊಂಡು ಭರಮಸಾಗರದಲ್ಲಿ ಕುಮಾರೇಶ್ವರ ನಾಟಕ ಸಂಘ ಚಿತ್ರದುರ್ಗ ಅಂತ ಸ್ಥಾಪನೆ ಮಾಡಿದ್ವಿ. ಕಲೆಕ್ಷನ್ ಬರಲಿಲ್ಲ. ಅಲ್ಲಿಂದ ಬೀದರ್ಗಕ್ಕೆ ಹೋದ್ವಿ ಗಾಡಿಯಲ್ಲಿ ಸಾಮಾನು ಹಾಕ್ಕೊಂಡು. ಅಲ್ಲಿಗೆ ಉರ್ಸಿತ್ತು, ಒಬ್ಬರೂ ಬರಲಿಲ್ಲ. ಸಂಜೆ 8 ಗಂಟೆಗೆ ಇಬ್ಬರು ಹೆಣ್ಮಕ್ಳು ಬಂದರು. 100 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡು ಒಳಗೆ ಹೋದರು. ಒಳಗೆ ಹೋದ್ಮೇಲೆ 9:15 ಆಗೋದಿಲ್ಲ, 10:30 ಆಗೋದಿಲ್ಲ. ಆಮೇಲೆ ಬಣ್ಣ ಒಬ್ಬರು ಹಚ್ಕೊಂಡಿಲ್ಲ. 2 ರೂಪಾಯಿ ತಗೊಂಡು ಬಣ್ಣ ಹಚ್ಕೊಂಡ್ವಿ. 10 ಗಂಟೆ ಆದರೂ 11 ಗಂಟೆ ಆದರೂ ಒಬ್ಬರು ಬರಲಿಲ್ಲ ಅವಾಗ. ಆಮೇಲೆ ಹೆಣ್ಮಕ್ಳು ಬಂದು ಯಾವಾಗ ನಾಟಕ ಶುರು ಮಾಡ್ತೀಯಪ್ಪ ಅಂದರು. ಇಲ್ಲಮ್ಮ 2 ರೂಪಾಯಿಗೆ ಹೆಂಗೆ ಶುರು ಮಾಡಲಿ ಅಂದಾಗ, ಆಯ್ತು ನಮ್ಮ ದುಡ್ಡು ನಮಗೆ ಕೊಟ್ಬಿಡಪ್ಪ ಅಂದರು. ಆಗ ಇಲ್ಲಮ್ಮ ಕೊಡ್ತಿದ್ವಿ, ಎಣ್ಣೆ ತರಿಸ್ಕೊಂಡು ಬಣ್ಣ ಹಚ್ಕೊಂಡ್ಬಿಟ್ಟಿದ್ವಿ. ಇಲ್ಲ ಅಂದಾಗ ಭಾಳ ಬೈದ್ರು. ಪಾಪ ಬೈಲಿ ಅಂತೇಳಿ ಈಗ ನಾಳೆ ಬನ್ನಿ ನಾಟಕಕ್ಕೆ ಅಂದೆ. ಇವತ್ತೇ ರಾತ್ರಿ 11 ಗಂಟೆವರೆಗೆ ಕುಂದಿಸಿ, ನಾಳೆ ಸತಿ ಕುಂದಿರ್ಸ್ತೇ ಅಂತೇಳಿ ಮತ್ತೆ ಇದು ಮಾಡಿದ್ರು. ಹಾಗೂ ಅಲ್ಲಿಂದ ಹೊಳಲಿಕೆರೆ ಮಾಡಿದೆ. ಹೊಳಲಿಕೆರೆಗೂ ಸಾಧಾರಣ ಇಲ್ಲಿ ಬೇಡ ಅಂತ
ನಾನು ಕಂಪ್ನಿ ಎದ್ದೇಳಿ ಯಾವ ನಾಟಕ ಮಾಡಿದ್ದು ಮೊದಲಿಗೆ ನೀವು? ಹಾ ನಾಟಕ ಯಾವ್ದು ಮಾಡಿದ್ದು? ಮುದುಕನ್ ಎಲ್ಲ ಅಲ್ಲಲ್ಲ, ಭರಮಸಾಗರದಲ್ಲಿ. ಭರಮಸಾಗರದಲ್ಲಿ ಮೊದಲನೇ ನಾಟಕ ಖಾದಿ ಸೀರೆ. ಖಾದಿ ಸೀರೆ ಮಾಡಿದ್ರಿ. ಕಲಾವಿದರು ಅಲ್ಲಲ್ಲಿ ಅವರು ಕಟ್ಟಿಗೆ ನಾಟಕದಲ್ಲಿ ಹುಡುಗರು ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಮಾಡ್ತಿದ್ದೆ. ಆಗ ಹೊಳಲಿಕೆರೆ ಮಾಡಿ ಹೊಳಲಿಕೆರೆಯಿಂದ ತರೀಕೆರೆಗೆ ಹೋದ್ವಿ. ತರೀಕೆರೆಗೆ ಹೋದಾಗ ಅಲ್ಲಿ ಗಣಪತಿ ಬೆಂಡಲ್ಲಿತ್ತು. ಬೆಂಡಲ್ಲಿದ್ದಾಗ ಇದೇ ಖಾದಿ ಸೀರೆ ನಾಟಕ ಪ್ರಾರಂಭ ಮಾಡಿದೆ. ಒಬ್ಬ ಜಡ್ಜು ಸುದರ್ಶನ್ ಅಂತ ನಾಟಕಕ್ಕೆ ಬಂದಿದ್ರು. ಅವಾಗ ಪೊಲೀಸ್ ಬಂದಿದ್ದ. ಪೊಲೀಸ್ ಬಂದು ನಾಟಕ ನೋಡಿದ್ಮೇಲೆ ಆ ಮಾಲೀಕನಿಗೆ ಬೆಳಿಗ್ಗೆ 9 ಗಂಟೆಗೆ ಬಾ ಅಂತ ಹೇಳುವಂತ ಅಡ್ರೆಸ್ ಕೊಟ್ಟರು. ನಾನು ರಾತ್ರಿ ಎಲ್ಲ ಮಲಗಲಿಲ್ಲ. ಏನ್ ತಪ್ಪು ಮಾಡಿದ್ರು? ರಾಜಕೀಯ ನಾಟಕ, MLA, ಜಡ್ಜು, ಲಾಯರ್ಗಳು ಎಲ್ಲ. ಬೆಳಿಗ್ಗೆ ಹೋದೆ. ಯಾಕೆ ಸ್ವಾಮಿ ಕರೆಸಿದ್ರೆ? ನಾನೇನು ಅಪರಾಧ ಮಾಡಿದ್ದೀನಿ ಅಂತ ಕರೆಸಿದ್ರೆ ಅಂತ ನಾನು ಕೇಳಿದೆ. ಅವ್ರ ಮನೆಗೆ ಹೋಗಿ, ಅಪರಾಧ ಮಾಡಲಿಕ್ಕೆ ನೀನು ಕರೆಸಿರೋದು, ಜಡ್ಜ್ ಅಂದ್ರೆ ಬೆಲೆ ಇಲ್ಲ ಅಂತ ಮಾಡ್ಕೊಂಡಿದ್ದೇನೆ. ಒಂದು ಟೈ ಹಾಕೋದು, ಟೈ ಗೊತ್ತಿಲ್ವಾ? ಒಂದು ಕೋಟಿಗೆ ಗೊತ್ತಿಲ್ಲ. ಜಡ್ಜಿಗೂ ಅದೇ ಕೋಟ್ ಆಗುತ್ತೆ, MLAಗೂ ಅದೇ ಕೋಟ್ ಆಗುತ್ತೆ, ಲಾಯರ್ಗೂ ಅದೇ ಕೋಟ್ ಆಗುತ್ತೆ, ಮತ್ತೆ ಆಸ್ಪತ್ರೆಗೆ ನೀನು ತಿರುವಾಕ್ಕೊಂಬರ್ತೀಯ ಅಂತ ಅಂದ್ರು. ಇಲ್ಲ ಸ್ವಾಮಿ, ನನ್ನ ಹತ್ರ ಇರೋದು ಒಂದೇ ಕೋಟು, ಏನ್ ಮಾಡ್ಲಿ ಅಂದಾಗ ಅವರೇ ಕೋಟು ಎಲ್ಲ ಬಿಚ್ಚಿಕೊಟ್ಟು ತಗೊಂಡೋಗಿ ವಾಶ್ ಮಾಡಿಸು, ಮತ್ತೆ ನಾಟಕಕ್ಕೆ ಬರ್ತೀನಿ ಇವತ್ತು ಅಂತ ಬಂದ್ರು. ತಿರ್ದಿನ ಆ ಕೆಮ್ಮಣ್ಣಗುಂಡಿ ಕಂಬೈನರ್ ಅಂತ ಸ್ಪೆಷಲ್ ಆಫೀಸರ್ ಇದ್ರು ಶೂಟಿಂಗ್ನಲ್ಲಿ. ಅವರು ಕರ್ಕೊಂಡ್ಬಂದ್ರು. ಅವ್ರು ನಾಟಕ ನೋಡಿ ಗಲಾಟೆ ಮಾಡ್ಬಿಟ್ರು ಸ್ಟೇಜ್ ಮೇಲೆ. ಇಂಥ ನಾಟಕ ಕಲೆಕ್ಷನ್ ಇಲ್ಲ, 40 ಜನ 30 ಜನ ಬರ್ತಿರಲ್ಲ, ನಾಳೆ ಎಲ್ಲ ಸುಮಾರು ಸಿನಿಮಾ ನಟರನ್ನೆಲ್ಲ ಕರ್ಕೊಂಡ್ ಬರ್ತೀನಿ, ಎಲ್ಲ ಬೈರಿ ಅಂದ್ರು. ನರಸಿಂಹರಾಜು, ಅಶ್ವಥ್, MP ಶಂಕರ್ ಎಲ್ಲರೂ ಇದ್ರು. ಫೈಟರ್ ಶೆಟ್ಟಿ ಎಲ್ಲ ಬಂದಟ್ಟು ಫುಲ್ ಆಗ್ಬಿಡ್ತು ಕಲೆಕ್ಷನ್. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಪುನಃ ರಜನಿಕಾಂತ್ 2ನೇ ಪಿಕ್ಚರ್ ಮಾಡ್ತಿದ್ರು. ಅವಾಗ ಸೋದರ ಸವಾಲ್ ಮಾಡ್ತಿದ್ರು. ಅವಾಗ ಅಲ್ಲಿ ಬಾರಪ್ಪ ಅಂತ ಹೋದೆ. ಅವರು ಬನ್ನಿ ಸನ್ಮಾನ ಮಾಡ್ತೀನಿ ಅಂತ ರಜನಿಕಾಂತ್ ಕೇಳಿದೆ. ನಾನು ಬರೋದಿಲ್ಲ, ನಾಟಕ ಬರೋಲ್ಲ. ಯಾಕಂದ್ರೆ ನನಗೆ ಹಾಡ್ಲಿಕ್ಕೆ ಬರೋಲ್ಲ, ಮಾತಾಡ್ಲಿಕ್ಕೆ ಬರೋದಿಲ್ಲ, ನಾನು ಹೆಂಗ್ ಬಂದಲ್ಲಿ ಮರ್ಯಾದೆ ಹೋಗ್ತಾ ಇದೆ. ನೀವೇನು ಮಾತಾಡ್ಬೇಡ್ರಿ, ಹಾಡ್ಬೇಡ್ರಿ, ನೀವು ಸುಮ್ಮನೆ ಬಂದು ಕೂತ್ಕೊಳ್ಳಿ, ಸನ್ಮಾನ ಮಾಡಿಸಿ ಹೋಗ್ಬಿಡಿ ಅಂದಾಗ ಇದೇ ಮಾತು ಅಂತ ಬಂದ್ರು. ಮುಂದಿದ್ರು ನಾಟಕ ನೋಡಿ ಅಂತ ಕೊಡ್ತಿದ್ದೆ ರಜನಿಕಾಂತ್. ನಾನು ಅವಾಗ ಯಾವಾಗ ನನ್ನ ಸನ್ಮಾನ ಅಂತ ಕೇಳಿದ್ರು. ಇದೊಂದು ಸೀನ್ ಮುಗಿಸ್ಕೊಂಡ್ ಬಂದು ನಾನು ಕರಿತೀನಿ, ಬಂದ್ಬಿಡ್ರಿ, ಮಕ್ಕಳ ಕಟ್ಕೊಂಡಿದ್ರು. ಅವಾಗ ಬಂದ್ಬಿಡ್ರಿ ಅಂತ ಕರೆದು ಏನ್ ಜನ ಕೂಗ ಕತ್ಕೊಂಡ್ಬಿಟ್ರು. ಕೂಗ್ಬಾಡ್ರಿ, ಸೀಟಿ ಹೊಡಿಬಾಡ್ರಿ, ಅವ್ರು ಹೋಗ್ಬಿಟ್ಟು ಬರೋದೇ ಇಲ್ಲ ಅಂದಾಗ ಇಲ್ಲ ಕರೀರಿ ಅಂದೆ. ಬಂದಟ್ಟಿ ಶುರು ಆಗ್ಬಿಡುತ್ತೆ ಸೀಟಿ ಹೊಡೆಯೋದು, ಕೇಕೆ ಹೊಡೆಯೋದು. ಆಮೇಲೆ ಸನ್ಮಾನ ಮಾಡಿದ್ಮೇಲೆ ಹಾಡ್ಬೇಕು ಅಂದ್ರೆ ಅವ್ರಿಗೆ ಹಾಡಕ್ ಬರೋದಿಲ್ಲ ಅಂದೆ. ಹಾಡಕ್ ಬರೋಲ್ಲ ಅಂದ್ಮೇಲೆ ಹೋಗ್ಲಿ ಒಂದು ಡೈಲಾಗ್ ಮಾತಾಡ್ಬಿಡಿ ಅಂತ ಹೇಳಿ, ಅವ್ರಿಗೆ ಡೈಲಾಗು ಮಾತಾಡಕ್ ಬರಲ್ಲ, ಒಂದು ಅಭಿನಯ ಮಾಡಿ ತೋರಿಸಿದೆ ಅಂದೆ. ಅವಾಗ ಹೋಗಿ ರಜನಿಕಾಂತ್ ಮೈಕ್ನ ಹತ್ರ ನಿಂತ್ಕೊಂಡು, ಇಷ್ಟೊತ್ತು ನಿಮ್ಮ ಎದುರಿ ಕುಂತಿರೋದೇ ಹೆಚ್ಚು, ನನ್ನ ನಾಲಿಗೆಲ್ಲ ಒಣಗೋಗ್ಬಿಟ್ಟೈತೆ, ಕಾಲು ನೋಡ್ರಿ, ನನ್ನ ಮುಖ ನೋಡ್ಬಿಡ್ರಿ, ಪ್ಯಾಂಟ್ ನಡುಗ್ತಾ ಇದೆ, ಒಂದು ಅಭಿನಯ ಮಾಡ್ತೀನಿ ಅಂತ ಒಂದು ಸಿಗರೇಟ್ ಒಕ್ಕೊಂಡು ಒಳಗೆ ಹೋಗ್ಬಿಟ್ಟ. ಅಲ್ಲಿಂದ ಪ್ರಾರಂಭ ಆಗಿದ್ದು ಎಲ್ಲಾ ಕಡೆಗೂ ಇಡೀ ಕರ್ನಾಟಕದಲ್ಲಿ. ಆಮೇಲೆ ನಾಟಕ ಬಿಟ್ಟು ಕುಂದ್ರಸಕ ಮುದುಕರ ಮದುವೆ ಎಲ್ಲ ಮಾಡ್ತಿದ್ದಾಗ ಗುರು ತಿಪ್ಪೇರುದ್ರ ಸ್ವಾಮಿ ನಾಟಕ ಆಡಿಸ್ಬೇಕು ಅಂತ ಒಂದು ತಾತು. ಅವ್ರು ಸೊಳ್ಳೆಕೆರೆ ಮಂಜುನಾಥ್ ಅಂತ ಅವ್ರು ಬರೋದು. ನನಗೆ ಸರಿ ಹೋಗ್ಲಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟೆ. ಚಿಕ್ಕಬಳ್ಳಾಪುರದಲ್ಲಿ ನಾಟಕದ ದಿನ ಬಂದಾಗ್ಬಿಡ್ತು ನಾಟಕ, ಬೇಡ ಅಂತೇಳಿ ಮತ್ತೆ ಮಾಂಡಲಕ್ಕೆ ಹೋಗಿ ಕರೆಸಿ ಮತ್ತೆ ತಿಪ್ಪೇಸ್ವಾಮಿ ನಾಟಕ ಓದಿದ್ದೆ. ಆದ್ರೂ ಅದಕ್ಕೂ ಕಲೆಕ್ಷನ್ ಆಗಲಿಲ್ಲ. ತಿಪ್ಪೇಸ್ವಾಮಿ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟೆ ನಾನು. ಬಿಟ್ಬಿಟ್ಟು ಬೇರೆ ನಾಟಕಗಳು ಆಡ್ಕೊಂಡು ಮಲೆ ಮಹದೇಶ್ವರ ಕುದಿರಿಸಿದೆ ನಾನು. ಆಗ ಮೈಸೂರು ಕ್ಯಾಂಪ್ ಆಯ್ತು, ಅರಮನೆ ಮುಂಭಾಗ 3 ವರ್ಷ ಇದ್ದೆ. ಆನೆ ಮೇಲೆ ಮೆರವಣಿಗೆ ಮಾಡಿದ್ದೆ ಅಲ್ಲಿ. ಆಗ ತಾರಾಸು ಅವರು, ಹುಣಸೂರು ಕೃಷ್ಣಮೂರ್ತಿ ಅವರು, ಅತ್ವಾನ್ ಸಂಗೀತ ವಿದ್ವಾನ್ ದೇವೇಂದ್ರಪ್ಪನವರು ಇವರೆಲ್ಲರೂ ಬಂದಿದ್ದು ಫಂಕ್ಷನ್ಗೆ. ಆಗ ತಾರಾಸು ಬೆಳಗ್ಗೆ ಮನೆಗೆ ಬಾ ಅಂತ ಹೋದೆ. ಯಾಕೆ ತಿಪ್ಪೇರುದ್ರ ಸ್ವಾಮಿ ಮಾತೇನು ಬಂದ್ ಮಾಡ್ಬಿಟ್ರಲ್ಲ, ಯಾಕೆ ಇಲ್ಲ ಪರೇ ನಾಟಕ ಕಲೆಕ್ಷನ್ ಬರೋದು ಏನಿಲ್ಲ, ಸುಮ್ಮನೆ ಯಾಕೆ ನಾಟಕ ಅಂತೆ. ನ್ಯಾಯವಾಗಿ ನಾನು ಬರೀಬೇಕಾದ ನಾಟಕ ತಿಪ್ಪೇಸ್ವಾಮಿ. ಎಷ್ಟೆಷ್ಟೋ ಸಿನಿಮಾಗೆ ಬರ್ಕೊಟ್ಟೆ, ಚಿತ್ರದುರ್ಗ ಇತಿಹಾಸನೆಲ್ಲ ಬರೆದೆ. ನಾನು 11 ಕಿಲೋಮೀಟರ್ ನಾನು ತಳಿತಿದ್ದು ನಾಯಕನಟ್ಟಿಗೆ ಆ ಸ್ವಾಮಿ ನಾಟಕ ಬರೀಲಿಲ್ಲ, ನೀನು ಬರೆಸಲೇಬೇಕು ಅಂತೇಳಿ ಮುಂಬೈ ಕಳಿಸಿದ್ರು. ಅಲ್ಲಿ ತ್ರಿಭಾಷಾ ಕವಿ ಇದ್ರು, RD ಕಾಮತ್ ಅಂತ ಹೇಳಿ. ಮರಾಠಿ, ಹಿಂದಿ, ಕನ್ನಡ 3 ಬರೀತಿದ್ರು. ಅನಂತನಾಗ್ ಅವರೆಲ್ಲ ಅಲ್ಲಿದ್ದೆ ಅವಾಗ. ಆಗ ಅವ್ರನ್ನ ಕರ್ಕೊಂಡು ಬಂದ್ಮೇಲೆ ಸಾವಿರ ಸ್ಕೆಚ್ ಹಾಕಿದ್ರು. ಈ ರೀತಿ ಬರೀಬೇಕು ತಿಪ್ಪೇಸ್ವಾಮಿ ಅಂತ ಬರೀತು. ಎಲ್ಲ ಆಯ್ತು. ಹೊಳಲಿಕೆರೆ ಅದನ್ನ ಪವಾಡಗಳು ಎಷ್ಟು ಹೇಳಿದ್ರು ಕಡಿಮೆನೆ. ಹೊಳಲಿಕೆರೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಥಿಯೇಟರ್ ಹಾಕಿದ್ದೆ. ಎಲ್ಲ ರೆಡಿ ಆಗೋತ್ತು, ಸಂಗೀತ ಟೋನ್ ಮಾಡೋದು ಸಿಗಲಿಲ್ಲ. ಶುಕ್ರವಾರ ನಾಟಕ, ಆಲೆ ಮಂಗಳವಾರ ಅವ್ರು ಕವಿಗಳು ನಾಟಕ ಹಾಕ್ಕೊಡ್ಬೇಕು, ಸಂಗೀತ ಟೋನ್ ಮಾಡಿಲ್ಲ, ನಾನು ಅಷ್ಟು ಕಷ್ಟಪಟ್ಟು ನಾಟಕ ಬರ್ಸಿದ್ದೀನಿ,
ನೀವು ಸಂಗೀತಕಾರರಿಂದ ಹೆಂಗ್ ಆಡ್ಬೇಕು ಅಂತ. ಆಗ ತಿಪ್ಪೇಸ್ವಾಮಿ ಹೊಡೆದು ಹೇಳ್ತೀನಿ. ಆಗ ಒಬ್ಬ ಯೋಗ ನರಸಿಂಹಮೂರ್ತಿ ಅಂದ್ರೆ ದೊಡ್ಡ ಸಂಗೀತಗಾರರು ಬ್ಯಾಗ್ ಹಾಕೊಂಡು ಅಲ್ಲಿ ಬಂದ್ರು. ಅವಾಗ ನನಗೆ ಖುಷಿ ಆಗ್ಬಿಡ್ತು. ಇವ್ರೇ ನೀರು ಬರೋದಿಲ್ಲ ಅಂತ. ಏನಣ್ಣ ಎಲ್ಲಿ ಬಂದಿದ್ದೀವಿ? ದಾವಣಗೆರೆಗೆ ಹೋಗ್ತೇವೆ, ಬಳ್ಳಾರಿಗೆ ಹೋಗ್ತದೆ, ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ ನಾನು. ನಿನ್ನ ಹತ್ರಕ್ಕೆ ಬಂದಿದ್ದು ಒಂದು ಕೆಲಸ ಮಾಡ್ಬೇಕಲ್ಪ ಸ್ವಾಮಿ. ನನ್ನ ಹೆಂಡತಿ ಸೋಮವಾರದ ದಿನ ಆಪ್ರೇಷನ್ ಐತೆ, 5,000 ರೂಪಾಯಿ ಕೊಟ್ಟರೆ ಸಾಕು ನನಗೆ, ನಾನು ಹೋಗ್ಬಿಡ್ತೀನಿ ಅಂತ. 5,000 ಕೊಡ್ತೀನಿ, ಟೋನ್ ಮಾಡಿರಿ ಅಂತ. ಟೋನ್ ಮಾಡಿ ನಾಟಕ ಪ್ರಾರಂಭ ಆಗ್ಬಿಡ್ತೇನೆ. ಮೊದಲನೇ ದಿನ 600 ರೂಪಾಯಿ ಕಲೆಕ್ಷನ್ ಆಯ್ತು. ತಿಪ್ಪೇದ ಸ್ವಾಮಿ 600 ರೂಪಾಯಿ ಕಲೆಕ್ಷನ್ ಆಯ್ತು. ಬೆಳಗ್ಗೆ ಕೃಷ್ಣ ಶಾಸ್ತ್ರಿಗಳು ಎಲ್ಲರೂ ಬಂದಿದ್ರು, ಗುಬ್ಬಿ ಚನ್ನಬಸವಣ್ಣವ್ರು ಎಲ್ಲ ಬಂದಿದ್ರು. ಎರಡನೇ ದಿನ 800 ಆಯ್ತು. ಅವ್ರಿಗೆ ಯಾರೇ ಶನಿವಾರ ಭಾನುವಾರ ಕಳಿಸ್ಬೇಕು, ಅವ್ರನ್ನ ಭಾನುವಾರ ಕಳಿಸ್ತೀನಿ. ಏನಪ್ಪ ತಿಪ್ಪೇಶ ಹಿಂಗೆ ಮಾಡ್ಬಿಟ್ಟಲ್ಲಪ್ಪ ನನ್ನ ಅಂತ ಹೇಳಿ ಸುಮ್ಮನೆ ಕೂತಿದ್ದೆ. ಅವ್ರು ಕುಮಾರಸ್ವಾಮಿ, ನಾನು ಹೋಗ್ಬೇಕು ಸರ್, ಇವತ್ತು ರಾತ್ರಿ ಒಂದು 5,000 ಕೊಡಿ, ನಾನು ಹೋಗ್ತೀನಿ, ಎಲ್ಲ ವ್ಯವಸ್ಥೆ ಮಾಡಿದ್ರೆ ನಾನು ದುಡ್ಡೇ ಇರಲಿಲ್ಲ. ಆಯಿತು, ಒಂದು ಕೆಲಸ ಮಾಡಿ, ಬುಕ್ಕಿಂಗ್ನೇ ಕೂತ್ಕೊಳ್ಳಿ ನೀವು, ಎಷ್ಟು ಕಲೆಕ್ಷನ್ ಆಗುತ್ತೆ 2 ಶೋದು ನೀವೇ ತೊಗೊಂಬಿಡಿ, ಕಮ್ಮಿ ಆದರೆ ನಾನು ಬೆಲೆ ಇಸ್ಕೊಡ್ತೀನಿ ಅಂದರು. ಅವರೇ ಬುಕ್ಕಿಂಗ್ ಕೂತರು. ಇವತ್ತು ಶನಿವಾರ 800 ಆಗಿದೆ, ಭಾನುವಾರ ದಿನ 12,000 ರೂಪಾಯಿ ಆಗಿತ್ತು. ಒಂದೇ 2 ನಾಟಕಕ್ಕೆ ಫಸ್ಟ್ ಸರಿ 800, ಭಾನುವಾರ 2 ಶೋ ಎಲ್ಲ 1,200 ಆಗ್ಬಿಡ್ತು, 12,000 ಆಗ್ಬಿಡ್ತು. ಏನಪ್ಪ ಈ ಪವಾಡ ತಿಪ್ಪೇಸ್ವಾಮಿ ಇದೆ ಅಂತ ಅವಾಗ ಕರೆದು ದುಡ್ಡು ಕೊಡಕ್ಕೆ ಹೋದೆ. ದುಡ್ಡು ಕೊಡಬೇಡ, ಸ್ಟೇಜ್ ಮೇಲೆ ಕೊಡಬೇಡ. ಅವಾಗ ಅವ್ರು ಕಣ್ಣೀರು ಹಾಕಿ ಸ್ಟೇಜ್ ಮೇಲೆ ಹೇಳಿದ್ರು, ಯೋಗ ನರಸಿಂಹ ತಿಪ್ಪೇಸ್ವಾಮಿ ಪವಾಡ ಎಷ್ಟು ದೊಡ್ಡದು, ನಾನೇ ಸಾಕ್ಷಿ ಇದಕ್ಕೆ. ಕುಮಾರಸ್ವಾಮಿ ಕೇಳಿದ್ದೆ ನಾನು, ನನ್ನ ರೀತಿ ಆಪ್ರೇಷನ್ ಇದೆ, ಉಳಿಯಂಗಿಲ್ಲ, 5,000 ಕೊಡೋದು. ತಿಪ್ಪೇಶ 12,000 ರೂಪಾಯಿ ಕೊಟ್ಟಿದ್ದಾನೆ ಅಂತ ಭಕ್ತಿಯಿಂದ ಕೈ ಮುಗಿದು ಕಣ್ಣೀರು ಹಾಕಿ ಹೋದ್ರು. ಆಗ ದಾವಣಗೆರೆಯಿಂದ ಗುಡಿಗೆರೆ ಬಸವರಾಜ್ ಅವರ ನಾಟಕ ನೋಡೋಕೆ ದಾವಣಗೆರೆಯಿಂದ ಹಿರಿಯೂರಿಗೆ ಬರೋರು. ದಾವಣಗೆರೆ ಕ್ಯಾಂಪ್ ಮಾಡ್ಬಿಡ್ರಿ, ದಾವಣಗೆರೆನ ಅಂತ. ದಾವಣಗೆರೆ ಮಾಡೋಕೆ ಹೋದೆ. ಅಲ್ಲಿ ಹೋದೆ, ತ್ರಿಶಾಲ ಕೃಷ್ಣದಲ್ಲಿ ಗುಡಿಗೆರೆ ಬಸವರಾಜ್ ಕೂತಿದ್ರು. ಏನಪ್ಪ ಬಂದೆ? ಥಿಯೇಟ್ರು ಬೇಕಾಗಿತ್ತು, ತಿಪ್ಪೇಸ್ವಾಮಿ ನಾಟಕ ಆಡೋದು. ಇವರೇ ನೋಡಿ ಮಾಲೀಕರು, ತ್ರಿಶಾಲ ಕೃಷ್ಣರಾಜ್. ಏನ್ರಿ ಅಂದರೆ, ಥಿಯೇಟ್ರ್ ಕೊಡೋದಿಲ್ಲ ನಾನು ಅಂದರೆ. ಅಲ್ಲ ತಿಪ್ಪೇಸ್ವಾಮಿ, ಯಾವ ತಿಪ್ಪೇಸ್ವಾಮಿ ಆದರೂ ಕೊಡೋಲ್ಲ ಅಂದ್ರೆ ಯಾಕೆ ಕೇಳ್ತೀಯಾ? ಬಾಡಿಗೆ ಎಷ್ಟು ಹೇಳ್ರಿ? ಬಾಡಿಗೆನೂ ಬೇಡ, ಟೀ ಕುಡಿ ಎದ್ದು ಕೊಡೋದಿಲ್ಲ. ಬಂದ್ಬಿಟ್ಟು ವಾಪಸ್ ಬಂದು ಚಳ್ಳಕೆರೆ ಕ್ಯಾಂಪ್ ಮಾಡಿದೆ. 15 ದಿನ ಆಯಿತು. ಗುಡಿಗೆರೆ ಬಸವರಾಜು, ಕೃಷ್ಣರಾಜು ಬಂದರು, ಕಾರ್ ತಗೊಂಡು ಒಳಗೆ ಬಂದರು. ನಾಟಕ ನೋಡೋಕೆ ಬಂದಿಲ್ಲ ಅಂದೆ ನಾನು. ನಾಟಕ ನೋಡೋಕೆ ಬಂದಿಲ್ಲ, ನಾಟಕ ತಗೊಂಡು ಹೋಗಿ ಬಂದಿದ್ದಿಲ್ಲ ಅವರಿಗೆ. ಯಾಕೆ ಬಿಟ್ಟು ದಾವಣಗೆರೆ ಕ್ಯಾಂಪ್ ಮಾಡ್ಬೇಕು ನೀನು? ನಾನು ಅಲ್ಲೇ ಚಳ್ಳಕೆರೆಗೆ ವಾಪಸ್ ಹಾಕಿ, ಬೇಕಾಗಿಲ್ಲ, ಬಂದ್ಬಿಡೋಕೆ ನೀನು, ಬಾಡಿಗೆನೇ ಕೊಡ್ಬೇಡ, 6 ತಿಂಗಳ ಬಾಡಿಗೆನೇ ಕೊಡ್ಬೇಡ. ನನ್ನ ಮಗನ ಮದುವೆ 9 ದಿನ ಇತ್ತು, ನೀನು ಬಂದು ಹೋಗಿ ತಿರುಗಿನೇ ಮಾತು ನಿಂತು ಹೋಗ್ಬಿಟ್ಟು ಎಲ್ಲೆಲ್ಲಿ ತೋರಿಸಿದ್ರೂ ಆಗಲಿಲ್ಲ. ಆಮೇಲೆ ಹೋಗಿ ತಿಪ್ಪೇಸ್ವಾಮಿ ನೀನು ನಾಟಕ ಆಡ್ತೀನಪ್ಪ ಅಂತ ಬೇಡ್ಕೊಂಡು ಬಂದೆ. ಆಗ ಎದ್ದು ಮದುವೆ ಆಗ್ಬಿಟ್ಟು ನನ್ನ ಮಗ ಬರೀ ಕೊಟ್ಟಿದ್ದೀನಿ, ಬರಲೇಬೇಕು ನೀವು ನನಗೆ. ಹಂಗೆ ಆಯಿತು. ಮತ್ತು ಇನ್ನೂ ಒಬ್ಬ ಹೆಣ್ಮಗಳು ಕಾರ್ನಾಗ ಒಂದು ಮಗು ಕರ್ಕೊಂಬಂದು ತಿಪ್ಪೇಸ್ವಾಮಿ ನಾಟಕ ಫುಲ್ಲು ಸಂಜೆ 10 ಗಂಟೆ ನಾಟಕ, ಸಂಜೆ 5 ಗಂಟೆಗೆ ಕ್ಯೂ ನಿಲ್ಲೋದು. ಆಗ ಬರ್ತಿದ್ದಾಗ ಒಬ್ಬ ಮಗುನ ಕಾರ್ನಾಗ ಕುಂದ್ರಿಸ್ಕೊಂಡು ಬಂದರು. ಆ ಮಗುನ ಕೊಡೋದು ಸರ ವಾಲೆ ಎಲ್ಲ ಇದ್ದು. ಯಾರ್ದೋ ಮಗು ಅಂದೆ, ನಮ್ಮಪ್ಪಂದೇನ ಅಂದ. ನಿಮ್ಮ ಅಪ್ಪನ ಕರ್ಕೊಂಬಂದು ಅಂದೆಲ್ಲ ನಾನು ಹೊಡೆದ್ಬಿಟ್ಟೆ. ಇಲ್ಲ ಮಾಲೀಕರೇ, ಹರಿಯಾಣ ಅಡ್ವರ್ಟೈಸಿಗೆ ಹೋಗ್ಕೊಂಡ್ವಿ, ಮಗು ಹೊಳ್ತಿತ್ತು, ಎತ್ತಿಗೆ ಬಂದ್ಬಿಟ್ಟು ಬಂಗಾರ ಸ್ಥಳ ಹ್ಞೂ ಅಂದೆ. ಮಗು ಇಲ್ಲೇ ಇತ್ತು. ಅವ್ರು ಏನು ಹುಡುಕ್ತಿದ್ದಾರೆ, ಒಬ್ಬನೇ ಮಗ ಹರಿಯಾಣದಲ್ಲಿ ಕಾರ್ಗಳು ತಗೊಂಡು ಎಲ್ಲೆಲ್ಲ ಹುಡುಕ್ತಿದ್ದಾರೆ. ದಾವಣಗೆರೆ ಇಂಜಿನಿಯರ್ ಆಗ್ತಿದ್ದಾರೆ, ಇಂಜಿನಿಯರ್ ಭದ್ರಾವತಿ ಅಡಿಕೆ ಬಂಡಗೈತೆ ಹೋಗಿಲ್ಲ, ಎಲ್ಲ ಹೋಗಿ ಸಿಗಲಿಲ್ಲ. ಆಮೇಲೆ ನಾನು ಮೋಟಿವೇಟ್ ನಾನು ನಾಗರಾಜ್ ಅವ್ರು ಕೂತಿದ್ದಾಗ ಅವ್ರು ಪೇಪರ್ ಇದ್ದಾಗ ಮಗು ಫೋಟೋ ಇತ್ತು, ನೋಡಿದೆ. ಅದೇ ಮಗು ಫೋಟೋನೇ. ಅವಾಗಿದ್ದು ನಂಬರ್ ಫೋನ್ ಮಾಡಿದೆ ಮಗು ಇಲ್ಲಿ ಬರ್ರಿ ಅಂದರೆ, ಎಲ್ಲಿ ಮೋಟಿವೇಟಾಗಿ ಸೇರಿ ಕೃಷ್ಣಾಜಿ ಥಿಯೇಟರ್ನಾಗೆ. ನಾನು ಹೋಗೋದ್ರೊಳಗೆ 6 ಕಾರ್ ಬಂದೆಲ್ಲ ನೋಡಿದಾಗ ಎಲ್ಲೈತೆ ನನ್ನ ಮಗು? ಆ ಮಗುನ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬಿಡಿದ್ರೆ ಹೆಣ್ಮಕ್ಳು. ಅವಾಗಿಲ್ಲ, ಸುಳ್ಳು ಹೇಳ್ತಿದ್ದೀರಾ ಅಂದಾಗ, ಆ ಚೈನ್ ಮೇಲೆ ಚಡ್ಡಿ ಐತೆ ನೋಡ್ತಾರೆ ಅಂದಿಲ್ಲ ಅವ್ರ ಅಪ್ಪನಿಗೆ. ಏನೇನಪ್ಪ ಚಡ್ಡಿ ನೋಡಿ, ಇದು ನನ್ನ ಮಗನೇ ಚಡ್ಡಿ ಅಂತ ಬಂದಿಟ್ಟು ಅವಾಗ ಮಗು ಅಪ್ಕೊಂಡ್ಬಿಡ್ತೆ. ಅವಾಗ ಅಪ್ಕೊಂಡು 50,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ರು ಪೇಪರ್ನಾಗೆ. ಅವ್ರು ಹೆಂಡತಿ ಹೇಳಿದ್ರೆ ಗಾಯಮ್ಮ ಮಗ ಹೋದ್ಮೇಲೆ ಮನೆಯಿಂದ ಎದ್ದೇ ಇರಲಿಲ್ಲ. ಬಂದೇಳೆ ಅಪ್ಕೊಂಡು ಅನ್ಕೊಂಡು ತಗೊಳ್ಳಿಕ್ಕೆ ಮಾಡ್ಕೊಂಡ್ರೆ ದುಡ್ಡು ಅಂತ. ನನಗೆ ದುಡ್ಡು ಬೇಡ, ತಿಪ್ಪೇಸ್ವಾಮಿ ದುಡ್ಡು ನಾನು ಮುಟ್ಟಲ್ಲ. ನಾನು ಅವಾರ್ಡ್ಗಳು ಭಾಳ ಅದಾವ. ಅವಾಗ ಯಾಕಮ್ಮ ಹಿಂಗಾಯ್ತು? ಇಲ್ಲ ಕುಮಾರಸ್ವಾಮಿ, ನನಗೆ ಮಕ್ಕಳೇ ಇರಲಿಲ್ಲ, ಪ್ರತಿ ತೇರಿಗೆ ಹೋಗಿ ಗಂಡು ಮಗ ಮಾಡಪ್ಪ, ನಿನ್ನ ಹೆಸರು ಇರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಗಂಡು ಮಗು ಆಗಿಬಿಡ್ತು. ನಮ್ಮ ಮಾವರು ನನ್ನ ಯಜಮಾನರು ಹೆಸರು ಇರಲಿಲ್ಲ, ಅದು ಇರಲಿಲ್ಲ.
ತಿಪ್ಪೇಶನೇ ಗಳಿಸಿದ್ದ ತಿಪ್ಪೇಶನೇ ಹುಡುಗಿಸ್ಕೊಡ್ತಾ ಅಂತೇಳಿ ಇದು ಮಾಡಿದ್ರು.